ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಲಗ್ನ ಪತ್ರಿಕೆ ಮಾಡಿಸೋ ದಿನ ನನಗೆ ಒಂದು ಫೋನ್ ಕಾಲ್ ಬಂತು. ಅಹಲ್ಯ ಅವರೇ ಕಾಲ್ ಮಾಡಿ ಅವ್ರ ಹಳೆ ಕತೆಗಳನ್ನೆಲ್ಲ ಹೇಳಿದ್ರು. ನನಗೆ ಮೊದಲೇ ಮದುವೆ ಆಗಿತ್ತು. ಆ ಹುಡುಗನ ಜೊತೆ ನಾನು ಇವಾಗ ಜೀವನ ನಡೆಸ್ತಿಲ್ಲ ಅಂತಲೂ ಹೇಳಿದ್ರು. ಈ ವಿಷಯನ ನಮಗೆ ಯಾಕೋ ಹೇಳಲಿಲ್ಲ? ಹೇಳಬೇಕು ಅಂತ ನಂಗೆ ಅನ್ಸಿಲ್ಲ. ನನ್ನ ಮದ್ವೆ ನಿಲ್ಲೋದಕ್ಕೆ ಈ ಪುಟ್ಟು ವಿಷಯ ಕಾರಣ ಆಗತ್ತೆ ಅನ್ನೋದನ್ನ ನಾನು ಯೋಚನೆ ಮಾಡಿಲ್ಲ. ಅವ್ರದ್ದಲ್ದೇ ಇರೋ ತಪ್ಪಿಗೆ ಅವ್ರಿಗೆ ಯಾಕೋ ಶಿಕ್ಷೆ ಕೊಡ್ಬೇಕು? ಅವ್ರು ಅವತ್ತೇ ಹೇಳುದು ಈ ವಿಷಯನ ಎಲ್ರಿಗೂ ಹೇಳ್ತೀನಿ ಅಂತ. ನಿನಗೆ, ಮೀರಂಗೆ, ತಾತನ್ಗೆ, ಅಮ್ಮಂಗೆ, ಎಲ್ರಿಗೂ. ನಾನೇ ಅವ್ರನ್ನ ತಡೆದೆ. ಅಮ್ಮ ಹೊರಡಣ್ಣ. ಅಹಲ್ಯ ಅಹಲ್ಯ, ಇನ್ನೊಂದ್ಸಲ ಯೋಚನೆ ಮಾಡೆ. ಇನ್ಯಾವತ್ತೂ ಇಂಥ ಅವಕಾಶ ಸಿಗಲ್ಲ. ಮೊದಲೇ ಮದುವೆ ವಿಷಯದಲ್ಲಿ ನಿನ್ ದುರಾದೃಷ್ಟವಂತೆ ಅನ್ಸ್ಕೊಂಡ್ಬಿಟ್ಟಿದೀಯ. ಮುಂದೆ ಯಾವತ್ತೂ ನಿನ್ ಮದುವೆ ಮಾಡೋದಕ್ಕಾಗಲ್ಲ ಕಣೆ. ಯೋಚನೆ ಮಾಡೆ. ಈ ಮದ್ವೆನೂ ಮುರಿದ್ ಬಿದ್ಮೇಲೆ ಮತ್ತೊಂದು ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಮ್ಮ. ಈ ಜನ್ಮಕ್ಕೆ ನನ್ನ ಪಾಲಿಗೆ ಮದ್ವೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲಮ್ಮ. ನಾನಿನ್ನೂ ಮದ್ವೆ ಆಗಲ್ಲ. ನಾವೇನು ಹೊರಡ್ತಾ ಇದೀವಿ. ಚಿಕ್ಕಪ್ಪ, ಗಾಡಿ ಬರ್ತಾ ಇದೆಯಮ್ಮ. ನಾವಿಲ್ಲಿ ಕಣ್ಣೀರ್ ಹಾಕೊಂಡು ಅಕ್ಕನ್ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಪಡ್ತಿದ್ರೆ ನಿಮಗ್ ತುಂಬಾ ಖುಷಿ ಅಲ್ವಾ? ಮೊದ್ಲು ಬ್ಯಾಗ್ ಎತ್ಕೊಳ್ಳೋದ್ ನೋಡು. ಅವಮಾನ ಆದ್ಮೇಲೆ ಇಲ್ಲೇ ಇರ್ಬೇಕು ಅಂತೀಯಾ? ಅವಮಾನ ಯಾಕಾಗಿದೆ? ನಮ್ಮಿಂದ ತಪ್ಪಾಗಿರೋದಕ್ಕೆ ತಾನೇ ಅವಮಾನ ಆಗಿರೋದು. ನಾವೇ ಓಪನ್ ಆಗಿದ್ದಿದ್ರೆ, ನಾವೇ ಎಲ್ಲ ವಿಷಯ ಹೇಳಿದ್ರೆ ಈಗ ಆಗ್ತಿತ್ತಾ? ಅಮ್ಮೋ, ಇನ್ಯಾವ ಡಿಸ್ಕಷನು ಬೇಡ, ಹೊರಡಣ್ಣ. ಅಹಲ್ಯ, ಈ ಮದುವೆ ಮುರಿದು ಬೀಳೋದ್ರಲ್ಲಿ ನಿಂದೇನು ತಪ್ಪಿಲ್ಲ ಕಣೆ. ನಿನ್ನಿಂದಾಗಿ ಮದುವೆ ಮುರಿದು ಬಿದ್ದಿಲ್ಲ ನೋಡು. ಇರೋ ವಿಷಯನ ಬೀಗರಿಗೆ, ಅಳಿಯಂದ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನನ್ ಮಾತು ಕೇಳಮ್ಮ. ನೀನೀಗ ಸುಮ್ಮನೆ ನನ್ನ ಜೊತೆ ಬರ್ದೆ ಹೋದ್ರೆ ನನ್ನ ಮೇಲೆ ಆಣೆ. ಅಹಲ್ಯ ಅಹಲ್ಯ ಕಂದ, ಆಣೆ ವಾಪಸ್ ತಗೊಳೆ. 7 ಜನ್ಮದ ಪುಣ್ಯ ಕಡೆ ಇಂಥ ಸಂಬಂಧ ಸಿಕ್ಕಿರೋದು. ಇದು ಕಳೆದೋದ್ರೆ ಮತ್ತೆ ಸಿಕ್ಕಲ್ಲ ಕಡೆ. ನಿನ್ ಕೈ ಮುಗಿತೀನಿ ಅಹಲ್ಯ. ಆಣೆ ವಾಪಸ್ ತಗೊಳೆ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಭಾವನ ಹತ್ರ ಮಾತಾಡೋಣ. ಅವ್ರು ತುಂಬಾ ಒಳ್ಳೆಯವ್ರ ಅಕ್ಕ. ಅವ್ರನ್ನ ಕನ್ವಿನ್ಸ್ ಮಾಡೋಣ ಪ್ಲೀಸ್. ಚಿಕ್ಕಪ್ಪ, ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು? ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು? ಏನ್ ಹೇಳ್ತಾ ಇದೀಯ ನೀನು? ಅಂದ್ರೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ? ಹೌದು ಕಣ್, ಗೊತ್ತಿತ್ತು. ಎಂಗೇಜ್ಮೆಂಟ್ ದಿನ
ಅಹಲ್ಯ ಅವರು ನನಗೆ ಫೋನ್ ಮಾಡಿದ್ರು. ಯಾವತ್ತೂ ನನ್ನ ಜೊತೆ ಮಾತಾಡದೇ ಇರೋ ಅವರು ಸಡನ್ ಆಗಿ ಯಾಕೆ ಕಾಲ್ ಮಾಡಿದ್ರು ಅಂತ ನನಗೂ ಆಶ್ಚರ್ಯ ಆಯಿತು. ಅಹಲ್ಯ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಅವ್ರು ಅವತ್ತೇ ನನಗೆಲ್ಲ ವಿಷಯನೂ ಹೇಳಿದ್ರು ಕಣೋ. ಯಾವ ಮುಚ್ಚು ಮರೆನೂ ಮಾಡಿಲ್ಲ. ಇನ್ಫ್ಯಾಕ್ಟ್ ಈ ವಿಷಯ ಹೇಳಿದ್ರೆ ನಿಮ್ ಘನತೆಗೆ, ನಿಮ್ ಫ್ಯಾಮಿಲಿಗೆ ಕೆಟ್ಟ ಹೆಸರು ಬರುತ್ತೆ, ಈ ಮದ್ವೆ ನಡೆಯೋದು ಬೇಡ ಅಂತ ಹೇಳ್ಬಿಡಿ ಅಂತಾನೂ ಕೇಳ್ಕೊಂಡ್ರು. ಆದ್ರೆ ನಾನೇ ನಿಮ್ ಮದ್ವೆ ನಿಲ್ಲೋಕೆ ನೀವ್ ಕಾರಣ ಅಲ್ಲ, ನನ್ಗೆ ಯಾವ ಸಮಸ್ಯೆನೂ ಇಲ್ಲ. ನನಗ್ ನೀವ್ ಇಷ್ಟ ಆಗಿದ್ದೀರಾ, ನಿಮಗ್ ನಾನು ಇಷ್ಟ ಆಗಿದ್ರೆ ಈ ಮದ್ವೆ ನಡೀಲಿ ಅಂತ ಹೇಳಿದೆ. ಅವ್ರಷ್ಟಕ್ಕೆ ಸಮಾಧಾನ ಆಗ್ಲಿಲ್ಲ. ನಿನ್ ಹತ್ರ ಮಾತಾಡ್ಬೇಕು ಅಂದ್ರು, ಮೀರನ್ ಹತ್ರ ಮಾತಾಡ್ಬೇಕು ಅಂದ್ರು, ತಾತ, ಶಾಂಭವಿ ಅಮ್ಮ ಎಲ್ರ ಹತ್ರನೂ ಮಾತಾಡ್ಬೇಕು ಅಂದ್ರು. ನಿಮಗೆ ಈ ವಿಷಯ ಗೊತ್ತಾದ್ರೆ ನೀವ್ ಈ ಮದ್ವೆಗೆ ಒಪ್ಪಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನೇ ಅವ್ರನ್ನ ತಡೆದೆ. ಅವ್ರು ತುಂಬಾ ಹಠ ಮಾಡಿದಾಗ ನಾನೇ ನನ್ ಮೇಲೆ ಆಣೆ ಹಾಕಿ ಅವ್ರ ಬಾಯಿನ ಕಟ್ ಹಾಕ್ತೆ. ಅವ್ರು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಕಣ. ದೂರ ಪುಟ್ರಿ ಕಣೋ ನೀವು. ಒಂದು ಮಾತು, ಒಂದೇ ಒಂದು ಮಾತು ನನ್ನ ಹತ್ರ ಹೇಳ್ಕೋಬೋದಿತ್ತು. ಮೀರಾ, ಎಲ್ಲಾ ವಿಷಯನೂ ನನ್ನ ಹತ್ರ ಶೇರ್ ಮಾಡ್ಕೋತೀಯ, ಇದನ್ನ ಯಾಕೆ ಹೇಳಲಿಲ್ಲ? ಸಾಕು, ನೀನು ಅಹಲ್ಯ ಅಕ್ಕನ ತುಂಬಾ ಪ್ರೀತಿಸ್ತಿದ್ದೆ ಕಣೋ. ಎಲ್ಲಿ ನಿನ್ಗೇನಾದ್ರೂ ಹೇಳಿದ್ರೆ ನೀನು ಎದೆ ಒಡೆದು ಹೋಗುತ್ತೋ ಅಂತ ಭಯ ಆಯ್ತು. ಈಗ ಹೊಡಿಲಿಲ್ಲ? ಅಹಲ್ಯ ಅವ್ರ ಮನ್ಸನ್ನ ನೀವು ಮುರಿಲಿಲ್ವಾ? ತಪ್ಪು ಮಾಡ್ಬಿಟ್ರಿ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಎಲ್ಲಿಗೆ ಹೋಗ್ತಾ ಇದೀಯಪ್ಪ? ಮದ್ವೆಗ್ ಮುಂಚೆನೆ ಹೆಣ್ಣಿನ ಮುಖ ನೋಡೋದಕ್ ಹೋಗ್ಬಾರ್ದು. ಅಪ್ಶಕನ ಬೇಡಪ್ಪ, ನಿಂತ್ಕೋ. ಅಹಲ್ಯ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೇನ್ ಉಳಿತು ಸ್ವಾಮಿ? ಹಾ, ಮದ್ವೆ ಮುರಿದು ಮಂಟಪದಿಂದ ಹೋಗ್ಬೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗ್ತಾ ಇದೀವಿ. ನಿಮ್ಗೆಲ್ಲ ವಿಷಯ ಗೊತ್ತಿತ್ತು ತಾನೆ? ಸತ್ಯ ನನಗೆ ಹೇಳಿದ್ದೀನಿ ಅಂತ ಅನಿಗೆ ಮೀರನ್ ಯಾಕೆ ಹೇಳಲಿಲ್ಲ? ಮಾತಾಡಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ನೀವ್ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂತ ಹೇಳ್ಕೋಬೇಕಾಗಿತ್ತು. ಎಲ್ಲ ವಿಷಯ ಗೊತ್ತಿದ್ದು ನೀವ್ ಈ ರೀತಿ ಹೋಗೋದಕ್ಕೆ ನಾನ್ ಬಿಡಲ್ಲ. ಬನ್ನಿ ನನ್ನ ಜೊತೆ. ಸಾಕೇತ್ ಅವ್ರೆ, ಪ್ಲೀಸ್ ನನ್ ಮಾತು ಕೇಳಿ. ಈಗಾಗ್ಲೇ ಎಲ್ರೂ ಮನ್ಸು ಮುರಿದು ಹೋಗಿದೆ. ಇನ್ನಿದ್ರ ಬಗ್ಗೆ ಮಾತಾಡಿ ಏನೋ ಪ್ರಯೋಜನ ಇಲ್ಲ. ಪ್ಲೀಸ್. ನಿಮ್ಗಿಲ್ದೇ ಇರ್ಬೋದು, ಆದ್ರೆ ನನಗಿದೆ. ನಿಮ್ಮನ್ನು ಕಳ್ಕೊಳ್ಳೋದು ನಾನು ನನ್ನ ಜೀವನದಲ್ಲಿ ಮಾಡೋ ದೊಡ್ಡ ತಪ್ಪಾಗುತ್ತೆ. ಬನ್ನಿ. ಸಾಕೇತ್ ಅವ್ರೆ, ಪ್ಲೀಸ್ ಪ್ಲೀಸ್ ನನ್ ಮಾತು ಕೇಳಿ. ಸಾಕೇತ್ ಪ್ಲೀಸ್. ಅದು ಯಾರು ಮಾಡಿದ ತಪ್ಪು ಇದು, ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ. ಅಪರಂಜಿಯಂತಿರೋ ಜೀವಾರು ಅಪರಾಧಿ ಪಟ್ಟವು ಇನ್ಯಾಕಮ್ಮ. ಎದೆಯಾದ
ಮನೆಯಲ್ಲಿದೆ ದೈವ ಕ್ಷಮಿಸೋ ತ್ಯಾಗದ ದೇವತೆ ಸೆರೆ ಮನೆಯಲ್ಲಿದೆ ನೆನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ ಅಣ್ಣಂಗೆ ಅವರು ಸತ್ಯ ಹೇಳಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಮದುವೆ ಆಗಿ ಗಂಡನ್ ಬಿಟ್ಟು ಗಂಡ ಬದುಕಿರುವಾಗ್ಲೇ ಈ ಮದ್ವೆನ ನಡ್ಸೋದು ಸರಿನಾ ತಾತ? ಅನಿ, ಸರಿ ತಪ್ಪು ನಿರ್ಧಾರ ಮಾಡೋದಕ್ಕೆ ಮುಂಚೆ ಆ ಮಗು ಜೀವನದಲ್ಲಿ ಏನ್ ನಡೀತು ಅಂತ ತಿಳ್ಕೊಳ್ಳೋದು ಮುಖ್ಯಪ್ಪ. ಸಾಕೇತಣ್ಣ ಅದಕ್ಕೆ ಬಂದ್ರು. ಅಹಲ್ಯ ಅವ್ರೆ, ನೀವು ಸತ್ಯನ ಮುಚ್ಚಿಟ್ಟು ನನ್ನ ಮದ್ವೆ ಆಗ್ತಾ ಇದ್ದೀರಾ ಅಂತ ಇವ್ರಿಗೆಲ್ಲ ಅನ್ನಿಸ್ತಿದೆ. ನಿಜ ಏನು ಅಂತ ಇವ್ರಿಗೆ ಗೊತ್ತಿಲ್ಲ. ಸೊ ಇವ್ರು ಹೀಗೆಲ್ಲ ಅನ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಈ ವಿಷಯನ ಮುಚ್ಚಿಡ್ಬೇಕು ಅಂತ ಇನ್ನೂ ನಾನು ಹಠ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವತ್ತು ನೀವು ನನ್ನ ಹತ್ರ ಏನು ಹೇಳಿದ್ರೋ ಇವ್ರುಗಳ್ಗೂ ಅದನ್ನು ಹೇಳಿ. ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡಿ. ಅವತ್ತು ನನ್ನ ಹತ್ರ ಹೇಳೋ ಧೈರ್ಯ ಮಾಡಿದ ಹಾಗೆ ಇವತ್ತು ನಮ್ಮ ಮನೆಯವ್ರ ಹತ್ರನೂ ಮಾತಾಡ್ಬೇಕಾಗಿತ್ತು. ಅವತ್ತು ನೀವೇ ಹೇಳಿದ್ರಿ ನಿಮ್ಮ ಮನೆಯವ್ರು ಎಲ್ಲರ ಹತ್ರನೂ ಹೇಳ್ತೀನಿ ಅಂತ. ಇವತ್ತು ಅವ್ರು ಅಷ್ಟೆಲ್ಲ ಮಾತಾಡ್ತಿದ್ರು, ಯಾಕೆ ಸುಮ್ಮನೆ ಇದ್ರಿ? ಅಷ್ಟೆಲ್ಲ ಪ್ರಶ್ನೆಗಳು ಮಾಡಿದ್ರು, ಯಾಕೆ ಏನು ಮಾತಾಡ್ಲಿಲ್ಲ? ಮದ್ವೆ ಮುರಿದೋಯ್ತು ಅಂತ ಹೇಳಿದ್ಮೇಲೂ ಯಾಕೆ ಸುಮ್ಮನೆ ಇದ್ರಿ? ಇವರೆಲ್ಲ ಅಷ್ಟು ಪ್ರಶ್ನೆಗಳು ಮಾಡಿದ್ರು, ಯಾಕೆ ಸುಮ್ಮನೆ ಇದ್ದೀರಾ? ಮದ್ವೆ ಮುರಿದೋಯ್ತು ಅಂತ ಹೇಳಿದ್ಮೇಲೂ ಯಾಕೇನು ಮಾತಾಡ್ತಾ ಇಲ್ಲ? ಮಾತಾಡಿ. ಸತ್ಯ ಹೇಳ್ಬೇಡ ಅಂತ ನೀವೇ ಆಣೆ ಹಾಕಿದ್ರಿ. ನಿಮ್ಮ ಆಣೆನ ನಾನು ಹೇಗೆ ಮುರಿಲಿ?